ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಹುಬ್ಳಿ ಸಿಟಿನ ನಮ್ಮದು ದೇಶಪಾಂಡೆ ನಗರ. ಕೋರ್ಟ್ ಸರ್ಕಲ್ ಇದೆ. ಕನ್ನಡ ಮಾತಾಡ್ತಾನ ಮತ್ತೆ ಏನು ಮಾತಾಡ್ಬೇಕು ಅಲ್ಲಕ್ಕ ಎಲ್ಲರೂ ಬಂದ್ರು ಬೇರೆ ಭಾಷೆ ಮಾತಾಡ್ತಾರಲ್ಲಿ ಅಲ್ಲ ಬೆಳಗಾವ್ ಅಂದ್ರೆ ಕನ್ನಡನ ಮಾತಾಡ್ಬೇಕು ನಾವು ಮತ್ತೆ ಹೌದಾ ಮತ್ತೆ ಆಂಗ್ಲ ಮತ್ತೆ ಅದ್ರಾಗೂ ಡಿಫ್ರೆಂಟ್ ಅಲ್ಲೇ ಮಸ್ತ್ ಬೆಗಳ ಮಸ್ತ್ ಇರ್ತಾವೆ. ಹಾಯ್ ಹಲೋ ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತಿ. ಹೆಂಗದಿರಿ ಎಲ್ಲರೂ? ನಾವಿವತ್ತು ಧರ್ಮಸ್ಥಳದಾಗದೀವಿ. ಬೆಳಗ್ಗೆ ಅಂತಂದ್ರೆ ಒಂದು 5:30ಗೆ ನಾವು ಮನೆ ಬಿಟ್ಟಿದ್ದು. 5:30 ಅಂದ್ಕೊಂಡು 6:30 ನಾವು ಮನೆ ಬಿಟ್ಟಿದ್ದು. 6:30ಯಿಂದ ಇಷ್ಟು ಮಧ್ಯಾಹ್ನ 2 ಗಂಟೆಗೇನೋ ನಾವು ಧರ್ಮಸ್ಥಳ ಬಂದ್ವಿ. ಅದಾದಮೇಲೆ ನಮ್ಗೆ ರೂಮ್ ಸಿಕ್ಕು. ಅದ್ರೊಳಗೂ ಬೈಕ್ ಒಳಗೆ ಬಂದು ಸುಸ್ತಾಗಿ ರೆಸ್ಟ್ ಮಾಡಿ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗಿ ಇವಾಗ ಬಂದ. ಕಾಲ ಎಷ್ಟು ನುಸಾದೈತೆ ಅಂತಂದ್ರೆ ಅದ್ರ ಮೇಲೆ ನಾನು ಕಂಟಿನ್ಯೂ ಮಾಡಿರಲಿಲ್ಲ ವಿಡಿಯೋ. ಈಗ ಸಾಯಂಕಾಲ ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ದರ್ಶನಕ್ಕೆ ಹೋಗಿದ್ವಿ, ಆವಾಗ ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಈ ಲಾಗ್ನಾಗ ಕಂಟಿನ್ಯೂ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ಇವತ್ತಿಂದ ದರ್ಶನದ ಮತ್ತು ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋತೈತಿ. ಅದನ್ನು ಎರಡೂ ಕೂಡಿ ಒಂದು ಲಾಗ್ನಾಗ ಬರ್ತೈತಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನೆಕ್ಸ್ಟ್ ಮಾರ್ನಿಂಗ್ ಇದ್ದ. ನಾನು ಈಗ 6 ಗಂಟೆ ಏನೋ ಆಗಕ್ಕೆ ಬಂದಿರ್ಬೇಕೇನು, 6 ಆಗೈತೆ ಗೊತ್ತಿಲ್ಲ. ಫುಲ್ಲು ಇನ್ನೂ ಕಣ್ಣೆಲ್ಲ ಊದ್ಕೊಂಡಂಗೆ ಅದಾವೆ. ಪಟ ನೀರು ಮತ್ತು ಬಿಸಿನೀರು ಸ್ಟಾಪ್ ಆಗ್ತಾವೆ ಅಂತ ಹೋಗಿ ಪಟ್ಟಂತ ಸ್ನಾನ ಎಲ್ಲ ಮಾಡ್ಕೊಂಬನ್ನಿ. ಇಲ್ಲಿಂದ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕೀಗ. ಬರ್ರಿ ಫಸ್ಟ್ ಕಾಫಿ ಕುಡಿಯೋಣ. ಕಾಫಿ ತೊಗೊಂಬಂದಿದ್ದಾರೆ. ಕಾಫಿ ಕುಡಿದು ಇನ್ನೊಂದು ಸ್ವಲ್ಪ ರೆಡಿಯಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ, ಫ್ರೆಶ್ ಆಗಿದ್ದೀನಿ. ಆಮೇಲೆ ಕಾಫಿ ಕುಡಿದು ರೆಡಿಯಾಗಿ ಸುಬ್ರಹ್ಮಣ್ಯ ಬ್ಯಾಗು ಏನು ತಿನ್ನಕ್ಕಂತ ಇವ್ರು ತೊಗೊಂಡು ಬಂದಿದ್ದರು ಮನೆಯಿಂದ. ನಮ್ಮ ಹೆಲ್ಮೆಟು ಇವ್ರದ್ದು, ನಂದು, ಅದು ದೇವ್ರ ಪ್ರಸಾದ. ಈಗ ಅದನ್ನೆಲ್ಲ ಒಂದು ಬೇರೆ ಪ್ಯಾಕೆಟ್ ಒಳಗೆ ಬೇರೆದನ್ನ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲಿವರೆಗೂ ನಮ್ಮ ಬಾದಾಮಿ ಬಂದಾವ.
ರೂಮ್ನ ಚೆಕ್ಔಟ್ ಮಾಡೋ ಟೈಮ. ಇವಾಗ ನೆಕ್ಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು. ಎಲ್ಲ ರೆಡಿ ಆಗಿ ಹೊರಗಡೆ ಸೂರ್ಯದೇವರು ಪ್ರತ್ಯಕ್ಷ ಆಗಿದ್ದಾರೆ. ಎಷ್ಟು ಜನ ಅವ್ರು ಗೊತ್ತಾ? ಫಾರಿನ್ ಗಾಬರಿ ಹೋತಿ ಅನ್ಸ್ತುಮೆ ದೇಖೋ. ಎಷ್ಟು ಎಲ್ಲಿ ಬಂದ್ವಿ? ಸೆಕೆಂಡ್ ಫ್ಲೋರು. जी बटन दबा के तो मैं वापस रूम को जाती ऐसे अनोखा करना. ದುಡ್ಡು ಕೊಟ್ಟು ಅಲ್ಲಿ ಸ್ವಲ್ಪ ಅದುಮ್ಕಂಡು ಮೀಟ್ರ್ ಬೋರ್ಡ್ ಹತ್ರ ಒರೆಸಿ. ಗಾಡಿ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಪೆಟ್ರೋಲ್ ಎಷ್ಟಿದೆ ಗೊತ್ತಾಗಲ್ಲ. ವೀಲ್ ಒರೆಸಿ ವೀಲು. ಗಾಡಿ ಸಾಕು ನಡಿ. ಅದು ನಿನ್ನ ಕೆಲಸ, ಡ್ರೈವರ್ ಕೆಲಸ ಅದೆಲ್ಲ. ಇದನ್ನು ತೊಗೊಂಬರ್ತೀವಿ, ಬಿಸಿ ಸಿಕ್ಕಾಪಟ್ಟೆ. ಹಂಚಿಕೊಳ್ಳಬೇಕು ಇರುವಾಗ ಹೃದಯ ದೀಪಾನುರಾಗ ಬೆಳಕಿನ ಬಂಧನ. ಏನೇ ಬರಲಿ ಜೊತೆಯಾಗಿ ನೀನೇ ನನ್ನ ಕಥೆಯಾಗಿ ಧರ್ಮಸ್ಥಳದಿಂದ ನಾವಿವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವರೆಲ್ಲ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ. ಕೆಳಗಡೆ ಸರ್ಬರ ಚಿಂತೆ ಏನು ಕೊಡಲಿ ಸರ್? ಬೇಲ್ಪುರಿ ಹಾಂ, ನಂಗೆ ಟೊಮೊಟೊ ಏನು ಕೊಡಲಿ? ಮಸಾಲ ಮಜ್ಜಿಗೆ ಮತ್ತು ಸ್ವೀಟ್ ಹಾಕಿಲ್ಲ. ಅದೇ ಭೂಮಿ ಅದೇ ಬಾನು ವಿನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು.
ನಾವು ಆಲ್ರೆಡಿ ಅರ್ಧ ದಾರಿಗೆ ಬಂದು ನೋಡ್ರಿ. ಹೋಗುವಾಗ ಎಷ್ಟು ದೂರ ದೂರ ಅನ್ನಿಸ್ತೈತಿ, ಅದರ ಬರುವಾಗ ನೋಡಿದರೆ ಎಷ್ಟು ಬೇಗ ಬಂದ್ಬಿಡ್ತೀವಿ. ಇಲ್ಲಿ ಕಾಫಿ ಕುಡಿಯೋನು ಇಲ್ಲಂದ್ರೆ ಒಂದು ಸ್ವಲ್ಪ ಟೀ ಕಾಫಿ ಏನಾದರೂ ಕುಡಿಯೋನು ಅಂತ ಇಲ್ಲಿ ಶಾಂತಿಗ್ರಾಮ ಟೋಲ್ ಹತ್ರ ನಿಲ್ಲಿಸಿದ್ವಿ. ಆಲ್ರೆಡಿ ಹಿಂದೆ ಹಾಸನ್ಯಾಗ ಒಂದು ಸ್ಟಾಪ್ ಕೊಟ್ಟಿದ್ವಿ, ಇದು ಸೆಕೆಂಡ್ ಸ್ಟಾಪ್ ನಮ್ದು. ಇಲ್ಲಿ ನನಗೆ ಕಾಫಿ ಸಿಗಲಿಲ್ಲ. ಮುಂದೆ ಇಲ್ಲಿ ಬಂದು ನಾನು ಕಾಫಿಗೆ ಈ ಕಡೆ ಮತ್ತು ಇದು 3ನೇ ಸ್ಟಾಪಿಗೆ ನಿಲ್ಲಿಸಿದ್ವಿ ನಾವು. ಟೋಟಲ್ ಎನ್ಸಾತಿದ್ನಿ ನಾನು ಎಷ್ಟು ಸ್ಟಾಪ್ ಆಗ್ತೈತಿ, ಎಷ್ಟು ಸ್ಟಾಪ್ ಇದನ್ನು ಎಷ್ಟು ಸಲ ಕಾಫಿ ಕುಡಿತೀನಿ ಅಂತ. ಹೋಗುವಾಗ ಸಿಕ್ಕಾಪಟ್ಟೆ ಕಾಫಿ ಕುಡ್ತಿದ್ದೀನಿ. ಬರುವಾಗ ನಾನು ಅಷ್ಟೊಂದು ಕಾಫಿ ಕುಡಿಲಿಲ್ಲ, ಒಂದು 2-3 ಕಡೆ ಅಷ್ಟೇ ಕುಡ್ದಿತ್ತು. ಅದಾದಮೇಲೆ ಇಲ್ಲಿ ಕಾಫಿ ಕುಡಿದು ಎಲ್ಲ ಒಂದು ಸ್ವಲ್ಪ ಪ್ಯಾಕ್ ಆಗಿ, ಯಾಕಂತಂದ್ರೆ 4 ಗಂಟೆ ಆಯಿತು. ಇನ್ನು ಮುಂದೆ ಚಳಿ ಸ್ಟಾರ್ಟ್ ಆಗ್ತೈತಿ. ನಾವು ಈ ಟ್ರಿಪ್ ಮಾಡಿದ್ದು ಡಿಸೆಂಬರ್ ಒಳಗೆ, ಆವಾಗ ಚಳಿ ಇತ್ತು ಸಾಯಂಕಾಲ. ಇಲ್ಲಿ ಒಂದು ಸ್ವಲ್ಪ ಸನ್ಸೆಟ್ ನೋಡ್ರಿ ಎಷ್ಟು ಚಂದ ಕಾಣ್ತಂದು. ಸೂರ್ಯಾಸ್ತ ಆಗತ್ತೈತಿ. ಸೂರ್ಯ ಏನು ಸಖತ್ತಾಗಿ ಕಾಣತ್ತಿದ್ದ, ಮಸ್ತ್ ಕಾಣತ್ತಿದ್ದ. ಫೋಟೋ ತಕ್ಕೊಳ್ಳೋನು ಅಂತ ಹೇಳ್ಕೊಂಡು ಇಲ್ಲೊಂದು ಸ್ವಲ್ಪ ನಿಂತಿದ್ವಿ. ಅಲ್ಲಿಂದ ಬಂದು ಇದು ನೋಡ್ರಿ, ಇದು ಮತ್ತಿದು 4ನೇ ಸ್ಟಾಪ್. ಇಲ್ಲಿ ಸ್ವಾತಿ ಹೋಟೆಲ್ ಅಂತೇಕ. ಅಂದರೆ ಇಲ್ಲಿ ಒಂದು ಸ್ವಲ್ಪ ಎಲ್ಲ ಚೆಂದಂಗೆ ಹ್ಯಾಂಡ್ಲೋದದು ಫುಲ್ ಪ್ಯಾಕ್ ಆಗಿಬಿಡೋನು ಅಂತ ಇಲ್ಲಿ ನಿಂತು ಪ್ಯಾಕ್ ಆಗತ್ತಿದ್ವಿ. ಇಲ್ಲಿ ನಾನೇನು ಕಾಫಿ ಗೀಫಿ ಏನು ಕುಡಿಲಿಲ್ಲ. ಮತ್ತು ಅದ್ರ ಮುಂದೆ ಬಂದು ಇಲ್ಲಿ ನೆಲಮಂಗಲ ಟೋಲ್ ಹತ್ರ ಬಂದ್ವಿ ನಾವು. ಇಲ್ಲಿ ನೆಲಮಂಗಲ ಟೋಲ್ ಹತ್ರ ನನ್ನ ಕಣ್ಣಿಗೆ ಬಿದ್ದಿದ್ದು ಹಳ್ಳಿ ಮನೆ ಅಂತ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಎಲ್ಲ ಇದ್ವಿ ಇಲ್ಲಿ. ಒಂದು ಸಲ ಒಳಗಡೆ ಹೋಗಿ ಬರೋಣ ಅಂತ ಕಿಶಿಂದ ಮಾಡಿ ಒಳಗಡೆ ಬಂದೆ. ಒಳಗಡೆ ಬಂದರೆ ಇಷ್ಟು ಚಂದ ಐಟಮ್ ಇದ್ವಲ್ಲ. ನನಗೆ ಫಸ್ಟ್ ನಾನು ತೊಗೊಳ್ಳೋದು ವಸ್ತುಗಳು ಅಂದರೆ ನನ್ನ ಹತ್ರ ಕಾಫಿ ಕಪ್ಸ್. ಸೊ ಈ ಥರ ಮಣ್ಣಿನ ಕಾಫಿ ಕಪ್ಸ್ ತೊಗೋಬೇಕಂತ ಭಾಳ ಆಸೆ ಇತ್ತು. ಅದನ್ನ ಒಂದು ತೊಗೊಂಡು ಮತ್ತು ಹಂಗೆ ಏನೇನು ಐಟಮ್ಸ್ ಅದಾವೆಲ್ಲ ನೋಡತ್ತಿದ್ನಿ ನಾನು. ನೀರಿನ ಮಡ್ಕೆ, ಆಮೇಲೆ ಗಣೇಶಂದು ಇದನ್ನು ತೋರಣ, ಪ್ರತಿಯೊಂದು ಎಲ್ಲ ಮಣ್ಣಿಂದು ಐಟಮ್ಸ, ಸೆರಾಮಿಕ್ ಐಟಮ್ಸ. ಇದು ನೋಡ್ರಿ ಚಂದಿತ್ತು ಜೀಪ್. ಇದು ಅಂದರೆ ಶೋಕೇಶ್ ಎಲ್ಲ ಇದ್ದರೆ ಇಡಾಕ ಚಲೋ ಮಸ್ತ್ ಅನಿಸ್ತೈತಿ. ಇಲ್ಲಿ ಫುಲ್ ಅಂತಂದ್ರೆ ಈ ಥರ ಮದುವೆ ಒಳಗೆ, ಸೀಮಂತ ಕಾರ್ಯ ಒಳಗೆ ಎಲ್ಲ ಡೆಕೋರೇಷನ್ಗೆ ಇಡ್ತಾರಲ್ಲ, ಅವು ಎಲ್ಲ ಗೊಂಬೆಗಳೆಲ್ಲನೂ ಇದ್ವು. ಆಮೇಲೆ ಈ ಕಡೆ ಎಲ್ಲ ದಸರಾ ಗೊಂಬೆ ಇಡ್ತಾರಲ್ಲ, ಅದು ಇತ್ತು. ನಾ ಇಲ್ಲಿ ನನ್ನ ಸಂತಿ ಮುಗಿಸ್ಕೊಂಡು ಬನ್ನಿ ನೋಡ್ರಿ. ಈಗ ಇಲ್ಲಿಂದ ಸಂತಿ ಆಯ್ತು, ಹೋಗೋನು. 8 ಗಂಟೆ ಆಯ್ತು ಆಲ್ರೆಡಿ. ಸೀದಾ ಬೆಂಗಳೂರಿಗೆ, ಈಗ ಸೀದಾ ಬೆಂಗಳೂರಿಗೆ ಸ್ಟಾಪ್. ರಾತ್ರಿ 8 ಗಂಟೆಗೆಲ್ಲ ಮನೆಗೆ ಬಂದು ರೀಚ್ ಆದ್ವಿ ನಾವು. ಸೊ ಅದಕ್ಕೋಸ್ಕರ ಈಗ ರಾತ್ರಿನ ತಂದಿದ್ದೇನೆಲ್ಲ ಈಗ ನೆನೆಸಿಡೋನು ಇವ ನೀರಾಗ. ಆಮೇಲೆ ನಾಳೆ ನಾಡಿದ್ದು ಹಂಗೆ ಒಣಗಾಕ್ಬಿಟ್ರೆ 2 ದಿನದಾಗ ಇದನ್ನು ಯೂಸ್ ಮಾಡ್ಬೋದು ಅಂತ. ಇದು ನೀರಾಗ ಹಾಕಿದ ತಕ್ಷಣ ಎಷ್ಟು ಚಂದ ಸ್ಮೆಲ್ ಬರತ್ತಿತ್ತು ಅಂದ್ರೆ ನನಗಂತೂ ಅದ್ರ ಸ್ಮೆಲ್ ಎಷ್ಟು ಚಂದ ಅನ್ಸಾಕತ್ತಿತ್ತು. ಇದನ್ನು ಇವಾಗ ನೆಕ್ಸ್ಟ್ ಟ್ರೈ ಮಾಡಾಕಬೇಕು. ಇದ್ರೊಳಗೆ ಒಂದು ಸಲ ಕಾಫಿ ಕುಡಿಯೋಕಬೇಕೀಗ. ಇದನ್ನು ರೆಡಿ ಮಾಡ್ಕೊಳತ್ತೇನೆ ನಾನು. ಸೊ ನನ್ನ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಧನ್ಯವಾದಗಳು.